ನಮಸ್ಕಾರ ಜನತೆಗೆ. ನಿನ್ನೆ ಜೋಳದ ತೆನೆ ಎಲ್ಲ ಕಟ್ ಮಾಡಿದ್ರು. ಕಟ್ ಮಾಡಿಬಿಟ್ಟು ಒಂದು ಕಡೆ ಗುಡ್ಡೆ ಹಾಕಿದ್ರು. ಇವತ್ತು ಗುಡ್ಡೆ ಹಾಕಿರೋ ತೆನೆನ ಮಿಷನ್ಗೆ ಹಾಕಿ ಅದು ಜೋಳದ ಮುಖಾಂತರ ಪ್ಯಾಕೆಟ್ಗಳಲ್ಲಿ ತುಂಬುವಂಥದ್ದು ಪ್ರಾಸೆಸ್ ಇವತ್ತು ನಡೀತದೆ. ಸೊ ಇಲ್ಲಿ ನೋಡಿ, ಇವಾಗ ಇಲ್ಲಿ ಹಾಕಿರೋದು ಗುಡ್ಡೆ ನಿನ್ನೆ ಕಿತ್ತು ಇವತ್ತು ಹಾಕಿರೋ ಗುಡ್ಡೆ ಎಲ್ಲ ಫುಲ್ಲು ಇದು. ಇದಾದಮೇಲೆ ಇವಾಗ ಮಿಷನ್ಗೆ ಹಾಕೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡಿ, ಬುಟ್ಟಿಗಳೆಲ್ಲ ತುಂಬಿ ಅದನ್ನು ಒಬ್ಬರಿಂದ ಒಬ್ಬರಿಗೆ ಫಾರ್ವರ್ಡ್ ಮಾಡೋದು. ಹೆಣ್ಮಕ್ಳೇ ಆಲ್ಮೋಸ್ಟು ವಿಲೇಜ್ಗಳಲ್ಲಿ ಹೆಣ್ಮಕ್ಳೇ ಜಾಸ್ತಿ ಇರೋದು ಇವಾಗ ಗಂಡು ಮಕ್ಳಿಗಿಂತ. ಯಾಕಂದರೆ ಗಂಡು ಮಕ್ಕಳೆಲ್ಲ ಸಿಟಿ ಸೇರಿಬಿಟ್ಟವ್ರೆ. ಅದರಿಂದ ಹೆಣ್ಮಕ್ಳೇ ಜಾಸ್ತಿ ಇರೋದ್ರಿಂದ ಹೆಣ್ಮಕ್ಳೇ ರಾಶಿ. ಎಲ್ಲ ಕೆಲಸದಲ್ಲೂ ಹೆಣ್ಮಕ್ಳೇ ಮುಂದೆ. ನಮ್ಮ ಅಪ್ಪು ಬಾಸ್ ಹೇಳ್ದಂಗೆ ಆ ಪದ ನನಗೆ ನೆನಪಾಗೋದು, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಸೊ ಯಾಕಂದರೆ ಹೆಣ್ಮಕ್ಳು ಕೆಲಸ ಜಾಸ್ತಿ ಮಾಡ್ತಿರೋದ್ರಿಂದ ನನಗೆ ಆ ಪದ ನೆನಪಾಗ್ತಾ ಇರುತ್ತೆ. ಅಂದರೆ ಇವಾಗ ಸೋಷಿಯಲ್ ಮೀಡ್ಯಾದಲ್ಲಿ ಇದೆಲ್ಲ ಹಾಕೋಕ್ಕೆ ರೀಸನ್ನು ನಿನ್ನೆ ಹೇಳ್ದಂಗೆ ಒಂದು ಒಳ್ಳೆ ಬೆಲೆ ಬೇಕು, ಬೆಲೆ ಸಿಗಲಿ. ಯಾಕಂದರೆ ಇವ್ರು ಮಾಡ್ತಿರುವಂಥ ಇಷ್ಟೆಲ್ಲ ಹಾರ್ಡ್ ವರ್ಕ್ ನೋಡಿ. ಇದು ನಮ್ಮ ವಿಡಿಯೋ ನೋಡ್ತಿರೋರಿಗೆ ಯಾರಿಗೂ ಗೊತ್ತಾಗಲ್ಲ ಅಲ್ಲೆಷ್ಟು ಯಾವ ಪಾರ್ಟಿ ಬಿಸಿಲಿದೆ ಅಂತ. 42 ಡಿಗ್ರಿ ಇದೆ ಬಿಸಿಲು. ಆ 42 ಡಿಗ್ರಿ ಬಿಸಿಲಲ್ಲಿ ಆ ಉರಿಯೋ ಬಿಸಿಲಲ್ಲಿ ಕೆಲಸ ಮಾಡ್ತಿರೋದು. ಆ ಕೆಲಸ ಮಾಡಿದ್ರೆ ಮೇಲ್ಗಡೆಯಿಂದ ಬಿಸಿಲು ಹೊಡಿದ್ರೆ ಕೆಳಗಡೆಯಿಂದ ಇವು ಕೆಲಸ ಮಾಡ್ತಿರೋದು. ಅಂದರೆ ಇದು ಆ ಕೆಲಸಕ್ಕೆ ತಕ್ಕಂತೆ ಒಂದು ಪ್ರತಿಫಲ ಸಿಗಲಿ ಅಂತೇಳ್ಬಿಟ್ಟು ನಾನು ಬೇಡ್ಕೊತಿರೋದು ಅಷ್ಟೇ. ದಯವಿಟ್ಟು ಯಾರ್ಯಾರು ಸಂಬಂಧಪಟ್ಟಿರುವಂಥ ಅಧಿಕಾರಿಗಳಿದ್ದೀರಿ, ಸ್ವಲ್ಪ ಗಮನ ಕೊಡಿ ರೈತರ ಕಡೆ. ಯಾಕಂದರೆ ಇವಾಗ ಬಿಫೋರು ಬೆಳೆದು ಮತ್ತು ರಾಶಿ ಮಾಡಿರುವಂಥ ತೊಗರಿ ಬೆಳೆಗಳೆಲ್ಲ ಮನೇಲಿ ಇಟ್ಕೊಂಡು ಕಾಯ್ತಾ ಇದ್ದಾರೆ ಒಳ್ಳೆ ಬೆಲೆ ಸಿಗ್ತದೆ ಅಂತೇಳ್ಬಿಟ್ಟು. ಸುತ್ತ 24 ಹಳ್ಳಿಗಳಲ್ಲೂ ಕೂಡ ಇಟ್ಕೊಂಡೇ ಕಾಯ್ತಾ ಇದ್ದಾರೆ. ಸೊ ಈ ಜೋಳದ ಬೆಲೆ ಕೂಡ ಇನ್ನು ಯಾವತ್ತು ಸಿಗುತ್ತೆ ಅಂತ ಗೊತ್ತಿಲ್ಲ. ಇವಾಗ ಮಾರ್ಕೆಟಲ್ಲಿ ಇದ್ರ ಬೆಲೆ ಕೂಡ 6,000 7,000 ಅಂತ ಹೇಳ್ತಾ ಇದ್ದಾರಂತೆ. ಇದಕ್ಕೆ ಕೂಡ ಬೆಲೆ ಇಲ್ಲ. ಅಂದರೆ ಈ ಜೋಳ ತೊಗರಿ ಯಾರಿಗೂ ಬೇಡವಾ ಅಂತ. ಇದು ಬೆಲೆಗಳು ಇಷ್ಟು ಕಮ್ಮಿ ಕೊಟ್ಟರೆ ರೈತರು ಬದುಕೋದು ಬೇಡವಾ ಅಂತ. ಎಲ್ರಿಗೂ ಅವಶ್ಯಕತೆ ಇದೆಯಲ್ವಾ, ಹಿಟ್ಟು ಅನ್ನೋದು ಎಲ್ರಿಗೂ ಬೇಕೇ ಬೇಕಲ್ವಾ. ಮತ್ತು ರೈತರಿಗೆ ಒಂದು ಒಳ್ಳೆ ಬೆಲೆ ಕೊಡೋದ್ರಲ್ಲಿ ಏನು ತಪ್ಪಿದೆ ಹೇಳಿ. ದಯವಿಟ್ಟು ರೈತರನ್ನ ಉಳಿಸಿ ಅಂತ ಬಿಟ್ಟು ಕೇಳ್ಕೊತೀನಿ. ಥ್ಯಾಂಕ್ ಯು, ಬಾಯ್.